ಒಂದು ಟೂತ್ ಬ್ರಷನ್ನು ಕೊಂಡ್ಕೋಬೇಕಾದ್ರೆ 3 ಅಂಶಗಳಿಗೆ ಗಮನ ಕೊಡಬೇಕು. ಯಾವ್ಯಾವ? ಒಂದು ಬ್ರಷಲ್ಲಿ ಬ್ರಷ್ಷಿನ ತಲೆ ಇರುತ್ತೆ, ಬ್ರಷ್ಷಿನ ಹಿಡಿ ಇರುತ್ತೆ, ಆ ಬ್ರಷ್ಷಿನ ತಲೆಯಲ್ಲಿ ಕೂದಲಿರುತ್ತೆ. ಈ 3 ಗಮನಿಸಬೇಕು. ಬ್ರಷ್ಷಿನ ಹಿಡಿ ಹೇಗಿದ್ರೂ ಪರವಾಗಿಲ್ಲ, ಜಿಗ್ಜಾಗ್ ಇರಬೇಕು, ಬೆಂಡಿಂಗ್ ಇರಬೇಕು, ಹಾಗೆ ಹೀಗೆ ಈ ಥರ ಆ್ಯಂಗಲ್ಲು ಹೀಗೆ ಮಾಡೋದು, ವಕ್ರವ ಮಾಡೋದು, ಏನೇನೋ ಮಾಡ್ತಾರದು. ಅವೆಲ್ಲ ನಮಗೆ ಬೇಕಿಲ್ಲ. ಅದಕ್ಕೆಲ್ಲ ಹೆಚ್ಚುವರಿ ದುಡ್ಡು ಕೊಡಬೇಡಿ. ಹಿಡ್ಕೊಳಕ್ಕೆ ಚೆನ್ನಾಗಿ ಬಂದರೆ ಸಾಕು. ಎರಡನೇದು, ಬ್ರಷ್ನ ತಲೆ ಇದೆಯಲ್ಲ, ಅರ್ಧ ಇಂಚಿಗಿಂತ ಕಮ್ಮಿ ಇರಬೇಕು. ಅರ್ಧ ಇಂಚು ತಲೆ ಇರ್ತಕ್ಕಂಥ ಬ್ರಷ್ಷು ನಿಮ್ಮ ಬಾಯಿಯ ಎಲ್ಲ ಮೂಲೆಗಳನ್ನು ಸುಲಭವಾಗಿ ತಲುಪುತ್ತಾ, ಅಥವಾ 1 ಇಂಚು ಉದ್ದ ಇರ್ತಕ್ಕಂಥ ಬ್ರಷ್ ತಲುಪುತ್ತಾ, ನೀವೇ ಪರೀಕ್ಷೆ ಮಾಡಿ ನೋಡಿ. ನಂತರ ಕೂದಲು. ಈ ಕೂದಲಲ್ಲಿ 3 ನಮೂನೆ. ಅತ್ಯಂತ ಮೃದುವಾದದ್ದು ಸಾಫ್ಟ್ ಅಂತ ಹೇಳ್ತೇವೆ, ಮಧ್ಯಮ ಗಾತ್ರದ್ದು ಮೀಡಿಯಮ್ ಅಂತ ಹೇಳ್ತೇವೆ, ಮತ್ತು ಹಾರ್ಡು ಅದು ಗಟ್ಟಿಯಾಗಿರೋದು. ಹಾರ್ಡನ್ನು ಯಾರೂ ತೊಗೊಳ್ಳಲ್ಲ, ನೀವು ತೊಗೋಬೇಡಿ. ಯಾವುದು ಒಳ್ಳೇದಪ್ಪ ಅಂದರೆ ಸಾಫ್ಟ್ ಒಳ್ಳೆಯದು, ಮೃದುವಾಗಿರೋದು ಒಳ್ಳೆಯದು. ಪೆಟ್ಟಾಗಲ್ಲ, ಅದಕ್ಕೆ ಗಾಯ ಮಾಡಲ್ಲ. ಆದರೆ ಸಮಸ್ಯೆ ಏನಂದರೆ ಪ್ರತಿ ತಿಂಗಳು ಬದಲಾಯಿಸಬೇಕು. ಯೂಶಲಿ ಎಷ್ಟು ದಿವಸಕ್ಕೆ ಒಂದ್ಸತಿ ಬದಲಾಯಿಸ್ಬೇಕು ಸರ್? 1 ತಿಂಗಳಿಗ ಅಥವಾ 2 ವಾರನ 3 ವಾರನ ಅಥವಾ ಹಾಳಾದಂಗ? ಸಾಮಾನ್ಯವಾಗಿ ನಾವು ಹಾಳಾದಾಗ ಬಳಸ್ತೇವೆ. ಅದು ಸರಿಯಾದ ರೀತಿ ಚೆನ್ನಾಗಿರಬೇಕು ಅಂತ ಹೇಳ್ತಂದರೆ, ಬ್ರಷ್ಷು ಆದಮೇಲೆ ಎಲ್ಲಿ ಇಡ್ತೀರಾ ಬ್ರಷ್ನ? ಅದಕ್ಕೆ 1 ಲೋಟ ನೀರು ತಗೊಂಡು ಅದಕ್ಕೆ 4-5 ಹರಳು ಉಪ್ಪು ಹಾಕಿ ಅದರಲ್ಲಿ ನಿಮ್ಮ ಬ್ರಷ್ನ ಇಟ್ಬಿಟ್ರೆ ಬ್ರಷ್ಷು ಸ್ವಚ್ಛವಾಗಿರುತ್ತೆ, ಒಂದು ಬ್ಯಾಕ್ಟೀರಿಯಾ ಇರಲ್ಲ ಅದರಲ್ಲಿ. ನಾವೆಲ್ಲ ಸ್ವಚ್ಛಗೊಳಿಸಿರ್ತೇವೆ ಅಲ್ವಾ, ಬ್ಯಾಕ್ಟೀರಿಯಾಗಳು ತುಂಬಿರುತ್ತೆ ಅದರಲ್ಲಿ. ನೀವು ತೊಳಿತೀರಾ, ತೊಳೆದ್ರೆ 100% ಹೋಗುತ್ತಾ? ಹೋಗಲ್ಲ. ಹಾಗೆ ಅದನ್ನೇ ಮತ್ತೆ ನಾವು ಬಳಸ್ತೇವೆ. ಆ ಬ್ಯಾಕ್ಟೀರಿಯಾ ಅಲ್ಲಿವರೆಗೂ ಕೂತಿರುತ್ತೆ. ನಾಳೆ ಉಜ್ಜಿತೀಯಲ್ಲ, ಮತ್ತೆ ಹೋಗ್ತೇನೆ ನಿನ್ನ ಬಾಯೊಳಗೆ, ಏನು ಮಾಡ್ತೀಯೋ ನೋಡೋಣ ಅಂತ ನಗುತ್ತೆ ಅದು. ಮತ್ತೆ ನೀವು ಅದೇ ಬ್ರಷ್ನ ಇಟ್ಟಾಗ ಹೋಗಿ ಸೇರ್ಕೊಳ್ಳುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.